ಥರ್ಡ್ ಸೆಮ್ಮಿನ್ ಸೆಕೆಂಡ್ ಸೆಮ್ಮಿಂದ ಥರ್ಡ್ ಸೆಮ್ಮಿಗೆ ಹಾಗೂ ಫೋರ್ತ್ ಸೆಮ್ಮಿಂದ ಫಿಫ್ತ್ ಸೆಮ್ಮಿಗೆ ಯಾವ ಸ್ಟೂಡೆಂಟ್ಸಿಗೆ ಪ್ರಮೋಷನ್ ಆಗಿದೆ ಅಂಥ ಸ್ಟೂಡೆಂಟ್ಸ್ಗಳು ಅವರ ಲಾಗಿನ್ ಐ ಡಿ ಯೂಸರ್ ನೇಮ್ ಈಸ್ U18HW ಅವ್ರ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನೆಲ್ಲ ಹಾಕ್ಬಿಟ್ಟು ಪಾಸ್ವರ್ಡ್ ಹಾಕ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡಬೇಕು. ಆಮೇಲೆ ಇಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆದಮೇಲೆ ಯಾವ ಸ್ಟೂಡೆಂಟ್ಸ್ಗಳು ಕಾಲೇಜ್ ಫೀಸ್ ಕಟ್ಟಿದ್ದಾರೆ ಅಂಥವ್ರಿಗೆ ಮಾತ್ರ ನಾವಿಲ್ಲಿ ಎನೇಬಲ್ ಮಾಡಿದ್ದೀವಿ. ಓಕೆ, ಫೀಸ್ ಪೇಮೆಂಟಿಗೆ ಎನೇಬಲ್ ಮಾಡಿ, ಅಂದರೆ ಫೀಸ್ ರಿಸಿಟನ್ನು ಅಪ್ಲೋಡ್ ಮಾಡಲಿಕ್ಕೆ ಎನೇಬಲ್ ಮಾಡಿದ್ದೀವಿ. ಸೊ ಇಲ್ಲಿ ಬ್ಲಿಂಕ್ ಆಗ್ತಾ ಇದೆ ನೋಡಿ, ಸೆಲೆಕ್ಟ್ ಮೇಜರ್ ಡಿಸಿಪ್ಲಿನ್ ಬಿಫೋರ್ ಪೇಮೆಂಟ್, ದಿಸ್ ಈಸ್ ಓನ್ಲಿ ಫಾರ್ ದ ಫೈನಲ್ ಇಯರು. ಆಯಿತಾ, ಸೆಕೆಂಡ್ ಇಯರ್ನವ್ರಿಗೆ ಈ ಥರ ಇರಲ್ಲ. ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಡ್ಯುಯಲ್ ಮೇಜರ್ ಇರುತ್ತೆ. ಲೈಕ್ ಅವ್ರು ಯಾವ್ದಾದ್ರು 2 ಸಬ್ಜೆಕ್ಟ್ ತೊಗೊಂಡಿರ್ತಾರಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಅಥವಾ ಮ್ಯಾಥ್ಸ್ ಕಂಪ್ಯೂಟರ್ ಸೈನ್ಸ್ ಈ ಥರ. ಸೊ ಇದು ಕಂಪಲ್ಸರಿ, ಇಲ್ಲಿ ಏನು ಚೇಂಜಸ್ ಮಾಡಲಿಕ್ಕಿಲ್ಲ, ಡ್ಯುಯಲ್ ಮೇಜರ್ ಅದು ಫಿಕ್ಸ್ ಆಗಿರುತ್ತೆ. ದೆನ್ ಡಿಸಿಪ್ಲಿನ್ 1 ನೀವೇನು ತೊಗೊಂಡಿದ್ದೀರಾ ಅದು ದ್ಯಾಟ್ ಯು ಶುಡ್ ಸೆಲೆಕ್ಟ್. ನಿಮ್ಮದು ಡಿಸಿಪ್ಲಿನ್ ಯಾವುದಮ್ಮ? BT. ಡಿಸಿಪ್ಲಿನ್ 1 ಅವಳದ್ದು ಬಯೋಟೆಕ್ನಾಲಜಿ. ಮುಂಚಿಂದ ನೀವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದನ್ನೇ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಮೈಕ್ರೋಬಯಾಲಜಿನ ಸರಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಮಾತ್ರ ಟಿಕ್ ಮಾಡಬೇಡಿ. ಇಲ್ಲಿ ಒಂದು ಇದು ಕೊಟ್ಟಿದ್ದಾರೆ, ಐ ವಾಂಟ್ ಟು ಸೆಲೆಕ್ಟ್ ದ ಸಿಂಗಲ್ ಮೇಜರ್ ಆ್ಯಸ್ ಐ ಆಮ್ ಅವೇರ್ ಆಫ್ ದ ಪ್ರಾಸ್ ಆ್ಯಂಡ್ ಕಾನ್ಸ್ ಅಂತೇಳಿ ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನು ಸೆಲೆಕ್ಟ್ ಮಾಡಬೇಡಿ, ಅದು ಹಾಗೇ ಇರಲಿ. ಅಕಸ್ಮಾತ್ ನೀವು ಇಲ್ಲಿ ಸೆಲೆಕ್ಟ್ ಮಾಡಿದ್ರಿ ಅಂದರೆ ಇಲ್ಲಿ ಸಿಂಗಲ್ ಮೇಜರ್ ಆಗುತ್ತೆ, ಆಮೇಲೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಇದನ್ನು ಟಿಕ್ ಮಾಡಬೇಡಿ. ಲೆಟ್ ಇಟ್ ಬಿ ಲೈಕ್ ದ್ಯಾಟ್ ಓನ್ಲಿ. ಡ್ಯುಯಲ್ ಮೇಜರೇ ಇರಲಿ, ಯಾಕಂದರೆ ನಮಗೆ ಡ್ಯುಯಲ್ ಮೇಜರೇ ಇರೋದು ನಮ್ಮ ಕಾಲೇಜಲ್ಲಿ. ಸೊ ಫಸ್ಟ್ ಕಾಂಬಿನೇಷನ್ ಈಸ್ ಡಿಸಿಪ್ಲಿನ್ 1 ಈಸ್ ಬಯೋಟೆಕ್ನಾಲಜಿ ಆ್ಯಂಡ್ ಡಿಸಿಪ್ಲಿನ್ 2 ಈಸ್ ಮೈಕ್ರೋಬಯಾಲಜಿ. ಸೆಲೆಕ್ಟ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ. ಸೊ ಇಲ್ಲಿ ಡ್ಯುಯಲ್ ಮೇಜರೇ ಇರಬೇಕು. ಇಲ್ಲಿ ಕೆಳಗಡೆ ಇರೋದನ್ನು ಟಿಕ್ ಮಾಡಬೇಡಿ ನಮ್ಮ ಸ್ಟೂಡೆಂಟ್ಸ್, ಯಾಕಂದರೆ ನಮ್ಗೆ 2 ಸಬ್ಜೆಕ್ಟು ಮೇಜರ್ ಆಗಿರುತ್ತೆ. ಸೊ ಇಲ್ಲಿ ಮೈಕ್ರೋಬಯಾಲಜಿ ಇಸ್ ಡಿಸಿಪ್ಲಿನ್ 1 ಆ್ಯಂಡ್ ಬಯೋಟೆಕ್ನಾಲಜಿ ಇಸ್ ಡಿಸಿಪ್ಲಿನ್ 2. ನೀವೇನು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಡಿಸಿಪ್ಲಿನ್ 1 ಆ್ಯಂಡ್ ಡಿಸಿಪ್ಲಿನ್ 2 ಅದೇ ಕಂಟಿನ್ಯೂ ಮಾಡಿ. ನೀವು ಫಸ್ಟ್ ಇಯರಿಂದ ಏನು ತೊಗೊಂಡಿದ್ದೀರಾ ಡಿಸಿಪ್ಲಿನ್ 1 ಡಿಸಿಪ್ಲಿನ್ 2 ಅದನ್ನೇ ಕಂಟಿನ್ಯೂ ಮಾಡಿ. ಸಬ್ಮಿಟ್ ಅಂಥೇಳಿ ಮಾಡಿ. ಆಮೇಲೆ ಇಲ್ಲಿ ತೋರಿಸುತ್ತೆ ಪೇ ಆನ್ಲೈನ್ ಆರ್ ಪೇ ಆಫ್ಲೈನ್ ಅಂತೇಳಿ. ಇಲ್ಲಿ ಆಫ್ಲೈನ್ ನೀವು ಆಲ್ರೆಡಿ ಪೇ ಮಾಡಿರೋದ್ರಿಂದ ಯು ಶುಡ್ ಸೆಲೆಕ್ಟ್ ದಿಸ್ ಒನ್ ಆಫ್ಲೈನ್ ಅನ್ನೋದನ್ನು ಎಸ್ ಅಂತ ಹೇಳಿ. ನಾವು ಯು ವಿಲ್ ಗೆಟ್ ದಿಸ್ ಇದು ಇಲ್ಲಿ ಚಲನ್ ನಂಬರನ್ನು ಹಾಕಬೇಕು. ಹೇಳಪ್ಪ ಚಲನ್ ನಂಬರ್. ರಿಸಿಟ್ ನಂಬರ್ 9873 ಅಷ್ಟೇನಾ? ಅದು ಬೇಡ ಆಮೇಲೆ ಟೋಟಲ್ ಅಮೌಂಟ್ ಪೇಯ್ಡ್ ಎಷ್ಟು? 16,300. ಓಕೆ ಸರಿ. ಪೇಮೆಂಟ್ ಡೇಟ್ ಯಾವುದಮ್ಮ? 28 ಅಲ್ವಾ? ಸೊ ಜುಲೈ ಆಗಸ್ಟ್ 28 ಅಲ್ವಾ? 28/8/2024. ನಾವು ಇಲ್ಲೀಗ ನೀವು ನಿಮ್ಮ ಫೀಸ್ ರಿಸಿಪ್ಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಸೊ ನೀವು ಎಲ್ಲಿ ನಿಮ್ಮ ಫೈಲನ್ನು PDF ಫೈಲನ್ನು ಸ್ಟೋರ್ ಮಾಡಿರ್ತೀರಾ ಅದನ್ನು ಅಪ್ಲೋಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ನೀವು ಇದು CF ಅಮೌಂಟನ್ನು ಅಂದರೆ ಈ ಥರದ ರಿಸಿಪ್ಟನ್ನು ಅಪ್ಲೋಡ್ ಮಾಡಬೇಕು. ಇಲ್ಲಿ ಹುಡುಗಿದ್ದು ಈ ಫೀಸ್ ರಿಸಿಟ್ ಈ ಥರ ಇದೆ. ಸೊ ಟ್ಯೂಷನ್ ಫೀಸ್ ಇಲ್ಲಿ ಬೇರೆ ಇದು ಸಪ್ರೇಷನ್ ಕೊಟ್ಟಿದ್ದಾರಲ್ಲ, ಈ ಥರದ್ದು ಫೀಸ್ ರಿಸಿಟನ್ನು ಅಪ್ಲೋಡ್ ಮಾಡಬೇಕು ನೀವು. ಆಯಿತಾ? ಇದನ್ನು PDF ಆಗಿ ಕನ್ವರ್ಟ್ ಮಾಡಿ ಬಿಲೋ 200 KB ಇರಬೇಕು, ಹಾಕಿಬಿಟ್ಟು ಅಪ್ಲೋಡ್ ಮಾಡಿ. ಈ ಥರ ಸಬ್ಮಿಟ್ ಅಂತ ಮಾಡಿದ್ರೆ ನಮಗೆ ಇಲ್ಲಿ ಬರುತ್ತೆ. ನಾವು ಅದನ್ನು ವೆರಿಫೈ ಮಾಡಿ ಸ್ಟೂಡೆಂಟ್ಸ್ ನೇಮ್ ಆ್ಯಂಡ್ ಇದು ಅಮೌಂಟ್ ಎಲ್ಲ ಚೆಕ್ ಮಾಡಿಬಿಟ್ಟು ನಾವು ಅಪ್ರೂವ್ ಕೊಡ್ತೀವಿ. ದಟ್ ಈಸ್ ದ ಪ್ರೊಸೀಜರ್.